ಗುಣಂ ಗುಣೈಸ್ಸರ್ವೈರುದೀರ್ಣಂ ಉದೀರ್ಣಂ ದೋಷವರ್ಜಿತಂ. ಅಲ್ಲಿ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಥಾತೋ ಬ್ರಹ್ಮಜಿಜ್ಞಾಸ. ಏನಾಯ್ತು ಈಗ? ಸರ್ವಾಂಡಾನುಮತಿಶ್ಚ ಪ್ರಾಣಾತ್ತೆಯೇ ತದ್ದರ್ಶನಾತ್. ಎಷ್ಟು ಪ್ರಾಕ್ಟಿಕಲ್ ಆಗಿದೆ. ತುಂಬ ಆಪತ್ತು ಬಂದ ಕಾಲಕ್ಕೆ ಏನು ತಿಂದರೂ ಕೂಡ ದೋಷ ಇಲ್ಲ, ಆದರೆ ಆಪತ್ತಿರೋಷ್ಟು ಮಾತ್ರ ಏನು ಮಾಡಾಗಿಲ್ಲ. ಅದಕ್ಕೆ ಅಂಧದಿಂದ ನೀರು ಕುಡಿಲಿಲ್ಲ. ಅಷ್ಟು ಮಾಡಿದರೆ ಅದು ಆಪತ್ ಧರ್ಮ. ನಾವು ಆಪತ್ತು ಬಂತು ಅಂತೇಳಿ ಸಾಯೋರಿಗೆ ಅದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಆಪತ್ ಧರ್ಮ ಆಗಲಿಲ್ಲ. ಅದು ಸ್ವರೂಪ ಧರ್ಮ ಆಗಿಬಿಡುತ್ತೆ ಹೊರತು ಆಪತ್ ಧರ್ಮ ಅಲ್ಲ. ಅನ್ಯಾಯ ಇಷ್ಟೊತ್ತಿಗೆ ಬೇರೆ ಗುರುಗಳು ಹೋದ ಕಾಲಕ್ಕೆ ಒಂದು ನಿಯಮಗಳಿದೆ. ಒಂದೇ ಬಸ್ಸಲ್ಲಿ ಮಡಿ ಬರೋದಿಲ್ಲ ಅಂತೇಳಿ. ಯಾರು ಒಳಗೆ ಹೇಗಿರ್ತಾರೆ ಹೋದ್ರೆ ಅವನಿಗೆ ಇಲ್ಲಿಗ ಏನು ಮಾಡ್ಬೇಕು? ಅವ್ರಿಗೆ ಏನು ಧಾವಳಿಗೆ ಹೇಳಿ ಬೇರೆ ಯಾವುದೂ ಇಲ್ಲಪ್ಪ. ಏನು ಮಾಡೋದು? ಮಧ್ಯೆ ಅನಿವಾರ್ಯ. ಗ್ರಹಣ ಮುಗಿದಿದೆ. ಗ್ರಹಣ ಮುಗಿದು ಏನು ಉಪಯೋಗಿಸ್ತೀರಿ? ಗ್ರಹಣ ಮುಗಿದ ಮೇಲೆ ಎಷ್ಟು ನೀವು ಬಡಿ ಹಾಕಿರೂ ಬರೋದಿಲ್ಲ ಕೆಲಸಕ್ಕೆ. ಏನು ಮಾಡಬೇಕಾಗ? ಆಗ ಒದ್ದೆ ಬಟ್ಟೆ ಬರುತ್ತೆ. ಇಲ್ಲದವ್ರು ಏನಾಗ್ತಿತ್ತು? ಉಪವಾಸಕ್ಕೆ ಇನ್ನೊಂದು ಗ್ರಹಣ ಬಂದು ಮತ್ತೆ ಉಪವಾಸಕ್ಕೆ ಬರ್ಬೇಕು, ಹೋಗ್ತಾನೆ ಬರ್ತಿರ್ಲಿ. ಅಲ್ಲಿಗೆ ಎಕ್ಸೆಪ್ಷನ್ ಕೊಡು. 7 ಸರ್ತಿ ಜಾಡಿಸಿಬಿಡಿ, ಅದು ಒಣಗಿದ ಲೆಕ್ಕ ಇದೆ. ಅದು ಸುಮ್ಮನೆ ಬಿಡಲಿಲ್ಲ. ಅದಕ್ಕೂ ಕೂಡ ಆಪತ್ಕ ಡೈರೆಕ್ಟ್ ಒಪ್ಪಲಿಲ್ಲ. ಚೆನ್ನಾಗಿ ಮಾಡಿದರೆ ಅದು ನ್ಯಾಚುರಲ್ ಏನಾಗ್ತಾ ಬರುತ್ತದು ಒಂದು ರೀತಿ. ಆ ವೆಟ್ನೆಸ್ ಕಳ್ಕೊಂಡ್ಬಿಡುತ್ತೆ. ಆ ಕ್ವಾಲಿಟಿ ವೆಟ್ ಇರೋದಿಲ್ಲ. ಮೊದಲೇ ಹಿಂಡ್ದಾಗಲೇ ಸರಿಯಾಗಿ ಹಿಂಡ್ಬಿಟ್ಟು ಅರ್ಧ ಹೋಗ್ಬಿಡುತ್ತೆ. ಎಷ್ಟು ಜಾಸ್ತಿ ಇನ್ನೂ ಹೋಗ್ಬಿಡುತ್ತೆ. ಯೋಚನೆ ಇಲ್ಲ. ಒದ್ದೆ ಹೆಸರು ಬಡಿ ಬರೋದ್ರಲ್ಲಿ ಯಾಕೆ ಅಂತ ಕೇಳಿದರೆ ಆರೋಗ್ಯ ಕೆಟ್ಟು ಹೋಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಅದು ಬ್ಲಡ್ ಸರ್ಕ್ಯುಲೇಷನ್ ಭಾರಿ ಅಫೆಕ್ಟ್ ಮಾಡುತ್ತೆ. ಗೊತ್ತಾಯ್ತಾ? ಕರೋದಕ್ಕೆ ಏನು ಬೇಕಾದ್ರೂ ಆಗ್ಬೋದು. ಆದ್ದರಿಂದ ಹುಷಾರಾಗಿರ್ಬೇಕು. ಮಧ್ಯವಸ್ತ್ರ ಅಂಬೋದನ್ನು ಗ್ರಹಣ ಇತ್ಯಾದಿ ಅನಿವಾರ್ಯ ಪ್ರಸಂಗದ ಹೊರತು ಆ ರೀತಿ ಬಿಡಬೇಕೆ ಹೊರತು ಉಳಿದಂತೆ ಉಪಯೋಗಿಸ್ಬಾರ್ದು. ಅಂದರೆ ಪ್ರತಿ ನಿಬಂಧನೆಯಿಂದ ಏನಿರುತ್ತೆ ಅರ್ಥ ಇರುತ್ತೆ. ಎಲ್ಲರೂ ಕೀಪ್ ಲೆಫ್ಟ್ ಎಲ್ಲರೂ ಹಾಗೆ ಹೋಗ್ಬಿಟ್ರೆ ಟ್ರಾಫಿಕ್ ಇಷ್ಟು ಮಾಡಿ ಆಕ್ಸಿಡೆಂಟ್ ಆಗುತ್ತೆ. ಗತಿ ಏನಾಗ್ತಿತ್ತಾಗ ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಮಾಡೋಕ್ಕೆ ಬರೋದು. ನಿಯಮಗಳೆಲ್ಲ ಇರೋದು ಯಾತಕ್ಕೆ ಅಂದರೆ ಸುವ್ಯವಸ್ಥೆಗೋಸ್ಕರ. ಧರ್ಮ ಇರೋದು ಹಾಗೆ. ಇಂಪ್ರಾಕ್ಟಿಕಬಲ್ ನಮ್ಮಲ್ಲಿ ಶಾಸ್ತ್ರ ಒಂದನ್ನೂ ಹೇಳಿಲ್ಲ. ಏನೋ ಜಾಸ್ತಿ ಎಷ್ಟು ಸಣ್ಣ ಜಾಸ್ತಿ ಏನೋ 3 ಸರ್ತಿ ಏನ 3 ಸರ್ತಿ ಇದ್ದಾರ ಅಲ್ಲ 7 ಸರ್ತಿ 3 ಸರ್ತಿ 7 ಸರ್ತಿ ಬೇಕಾದ್ರೆ ಮಾಡ್ಬೋದು. ಇನ್ನೂ ಒಣಗುತ್ತೆ ಏನ ಅಲ್ಲ ಹೇಳ್ಬೇಕು ಏಳೇ ಆಗ್ಬೇಕು. ಅದಕ್ಕೆ ವಸ್ತ್ರ ಅಂದರೆ 7. ಯಾಕೆ ಗೊತ್ತೇನೋ? ನಮ್ಮ ದೇಹದ ವಸ್ತ್ರ ಇದೆ, ಇದು 7 ಇದೆ. ಇದರಲ್ಲಿ ಸಪ್ತ ಧಾತುಗಳಿದೆ. ಒಂದೊಂದು ಸರ್ತಿ ಏನಾಗ್ತಾ ಬರುತ್ತದ ಡೀಪನ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸರ್ತಿ ಮಾಡಿದ್ರೆ ಫುಲ್ ಹೋಗಿಬಿಡುತ್ತೆ ಅಂತ. ಇವತ್ತು ಇಷ್ಟೇ ಇಂಜೆಕ್ಷನ್ ಕೊಟ್ಟು ಒಳಗೆ ಹೋಗೋದಿಲ್ಲ. ಒಂದು ಸ್ಟೇಜ್ ಒಳಗೆ ಹೋಗಬೇಕು. ಆ ಸ್ಟೇಜಲ್ಲಿ ಮುಂದೆ ಹೋಗೋದು. ಆ ದೃಷ್ಟಿಯಲ್ಲಿ 7 ಸುಮ್ಮನೆ ಹೇಳಿದ್ದಲ್ಲ ಅದು. ವಸ್ತ್ರಕ್ಕೆ 7 ಪದರಗಳು, ಸಪ್ತ ಧಾತುಗಳು ಅಂತ ಹೇಳೋದಿಲ್ಲ. ಅದಿರೋದ್ರಿಂದ ಅಷ್ಟಕ್ಕೂ ಕೂಡ ಒಂದು ರೀತಿ ನಮಗೆ ಅನುಸಂಧಾನ ಕೂಡ ಬರೋದ್ರಿಂದ ಮನಸ್ಸು ಶುದ್ಧ ಆಗುತ್ತೆ, ವಸ್ತ್ರನೂ ಶುದ್ಧ ಆಗುತ್ತೆ. ಓಂ ಶಬ್ದ ಅಪಿಸ್ಪರ್ಯತೆ. ಮತ್ತೆ ಹೇಳ್ತಾರೆ ಜ್ಞಾನಿಗಳು ಕೂಡ ಮಾಡಬೇಕು ಅಂತ ಸ್ಮೃತಿ ಹೇಳ್ತಾ ಇದೆ. ಕೃಷ್ಣಾವೃತ ಮಾಡೋದ್ರಲ್ಲಿ ಕೋಟ್ ಮಾಡಿದ್ದಾರೆ, ಇಲ್ಲೂ ಕೋಟ್ ಮಾಡ್ತಾರೆ. ಅಲ್ಲಿ ಬರೀ ಕೋಟ್ ಮಾಡಿದ್ದಾರೆ. ಹರಿವಂಶೇಷಕ್ಕೆ ಇಲ್ಲಿ ಹೇಳ್ತಾರೆ. ಅಲ್ಲಿ ಎಲ್ಲಿ ಅಂತ ಹೇಳಿಲ್ಲ ಆಚಾರ್ಯ. ಕೃಷ್ಣಾವೃತ ಮಾಡೋದ್ರಲ್ಲಿ ವಾಕ್ಯ ಕೊಟ್ಟಿದ್ದಾರೆ ಹೊರತು ವಿಷಯ ಹೇಳಿಲ್ಲ. ಇಲ್ಲಿ ಹೇಳ್ತಾರೆ. ಇನ್ನೊಂದು ಅರ್ಥ ಏನಾಯ್ತು ಅಂದರೆ ಆಚಾರ್ಯ ಎಲ್ಲರೂ ಗ್ರಂಥ ಹೇಳಿದ್ರೆ ಇನ್ನೊಂದು ಕೈ ಹೇಳಿರ್ತಾರೆ ಅಂತ ಅರ್ಥ. ಎಲ್ಲ ಹುಡುಕ್ಬೇಕು ನಾವು, ಎಲ್ಲರೂ ಉಪಯೋಗ ಬರೋದು. ಸಚ ಓಂ ಅತೀತ ಅನಾಗತ ನಮ್ಮಲ್ಲಿ ಪದ್ಧತಿ ನಾವು ಜ್ಞಾನಿಗಳು ಬಿಡ್ತೇವೆ ಅಂತ ಅದು ಹೇಳ್ತಾರೆ. ನೀ ಎಷ್ಟು ಜ್ಞಾನಿ ಇರ್ಬೋದಪ್ಪ ನೀನು? ಏನು ಆ ಗ್ರಂಥ ಓದಿ ಮುಗಿಸಿರ್ಬೋದು ಅಷ್ಟೇ. ಇಂಥ ಜ್ಞಾನ ಅಲ್ಲ ಇದು. ಅತೀತ ಅನಾಗತ ಜ್ಞಾನಿ. ಅತೀತ ಜ್ಞಾನಿ, ಅನಾಗತ ಜ್ಞಾನಿ. ಅತೀತ ಅಂದರೆ ಭೂತಕಾಲದ ಜ್ಞಾನ. ಅನಾಗತ ಅಂದರೆ ಭವಿಷ್ಯ. ಆ ಜ್ಞಾನ ಈಗಿಂದು ಎಲ್ಲ ಇರಬೇಕು. ಇಲ್ಲ ಹೋದರೆ ಅಂಥವರು ಕೂಡ ಕರ್ಮ ಬಿಡಬಾರ್ದು. ಆ ಲೆವೆಲ್ಲವನ್ನು ಕೂಡ ಏನು ಮಾಡಬಾರ್ದು? ಕರ್ಮ ಬಿಡಕ್ಕೆ ಬರೋದಿಲ್ಲ. ಮತ್ತು ತ್ರೈಲೋಕ್ಯೋದ್ಧರಣ ಕ್ಷಮ. ಒಬ್ಬರು ಯುದ್ಧ ಮಾಡೋ ಶಕ್ತಿ ಅಲ್ಲ, 3 ಲೋಕ ಆಚಾರ್ಯ 3 ಲೋಕ ಯುದ್ಧ ಮಾಡೋ ಶಕ್ತಿ ಇದೆ. ಏನಾದ್ರು ಬಿಟ್ಟಿದ್ರೆ ಯಾವ್ದಾದ್ರು ಬಿಡಲಿಲ್ಲ. ಮತ್ತು ಅವರು ಸರಿ ಯಾರೂ ಮಾಡೋಕ್ಕೆ ಬರೋದು. ಆ ರೀತಿ ಮಾಡಿದರು. ತಾದೃಶೋಭಿತ್ ಇಂಥ ವ್ಯಕ್ತಿ ಕೂಡ ನಾ ಚಾರಂ ಶ್ರೌತಂ ಸ್ಮಾರ್ತಂ ಪರಿಸ್ಥಿತಿ. ಶ್ರೌತಂ ಅಂದರೆ ಶ್ರುತಿ ಹೇಳಿದ್ದು, ಸ್ಮಾರ್ತಂ ಅಂದರೆ ಸ್ಮೃತಿ ಹೇಳಿದ್ದು. ಸ್ಮೃತಿಯುಕ್ತವಾದ ಆಚಾರವನ್ನು ಬಿಡಲೇ ಕೂಡದು ಅಂತ ಹೇಳಿರೋದ್ರಿಂದ ಜ್ಞಾನಿತ್ವದ ಸೋಗಿನೊಳಗೆ ಏನು ಮಾಡೋಂಗಿಲ್ಲ, ಕರ್ಮತ್ಯಾಗ ಮಾಡೋಂಗಿಲ್ಲ. ಕೆಲವು ಬರೀ ಕರ್ಮ ಪುಣ್ಯ ನಿಷಿದ್ಧ ಕರ್ಮಗಳು ಮಾಡಿಬಿಡ್ತಾರೆ. ಅಪ್ರೋಕ್ಷ ಜ್ಞಾನ ಮೇಲೆ ಏನಿಲ್ಲ, ಲೇಪ ಇಲ್ಲಲ್ಲ. ಹೆಂಡ ಕುಡಿದು ಲೇಪ ಇಲ್ಲ ಅಂತ. ಅಂದರೆ ಇದೆಲ್ಲ ಶಾಸ್ತ್ರ ದುರ್ಲಾಭ ಪಡೆದಾಗ ಅಷ್ಟೇ ಹೊರತು ಅಲ್ಲ. ಅದರಿಂದ ಜನ ಮೋಸ ಹೋಗಿಬಿಡ್ತಾರೆ. ಹೀಗಾಗಿ ಏನು ತಪ್ಪು ಮಾಡಿದಾಗೆಲ್ಲ ಜ್ಞಾನಿಗಳಿರ್ಬೇಕು ಅವ್ರ ಉದ್ದೇಶ ಮಾಡಿದ್ದೇನೆಂದರೆ ತಾವು ಕ್ವಶನ್ ಮಾಡಬಾರ್ದು ಅವರು ಅಂತ ಪ್ಲಾನ್ ಮಾಡಿಬಿಡ್ತಾರೆ. ಮಾಡಬಾರ್ದು.
ಜ್ಞಾನಿ ಅದು ಈ ಗ್ರಂಥ ಓದೋರು ಏನು ಮಾಡ್ತಾರೆ, ಹಾಗೆ ಸರಿಯಾಗಿ ಓದಿಲ್ಲ ನೀವು, ನಿಮಗೆ ನಮಗಿಂತ ಜಾಸ್ತಿ ಆನ್ಸರಬಿಲಿಟಿ ಇದೆ ನಿಮಗೆ ಅಂತ ಹೇಳಿಬಿಟ್ರೆ ಓದಬೇಕು. ಇತಿ ಓಂ ಶಬ್ದಶ್ಚಾತೋ ಅಕಾಮಚಾರೇ ಓಂ ಸಾ ಯಾ ಏತದೇವಂ ವಿತ್ತೇವಂ ಮನ್ವಾನಃ ಏವಂ ಪಶ್ಯನ್ನ ನ ಕಾಮಚರಿತಂ ಚರೇತ್ ನ ಕಾಮಂ ಭಕ್ಷಯಿತ ನ ಕಾಮಂ ಅನುವರ್ತೇತ ಇತಿ ಕೌಂಡಿನ್ಯ ಶ್ರುತಿ. ಇನ್ನೂ ಕ್ಲಿಯರ್ ಮಾಡಿ ಮತ್ತೊಂದು ಶ್ರುತಿ ಹೇಳ್ಬಿಡುತ್ತೆ. ಬರೀ ಕರ್ಮ ಮಾಡು ಅಂತ ಹೇಳಲಿಲ್ಲ, ವಿಹಿತ ಕರ್ಮನೇ ಮಾಡಬೇಕು ಅಂತ ಹೇಳಿದ್ದು ಶ್ರುತಿ. ಯಾರೋ ಅಪ್ರೋಷ್ಟ ಜ್ಞಾನಿಗಳು ಕೂಡ ಅದು ಇಷ್ಟೊತ್ತು ಕೂಡ ಯುಕ್ತಿಯಿಂದ ಹೇಳಿದರು. ಈಗ ವಾಕ್ಯನೇ ಕೊಟ್ಟು ಬಿಡ್ತಾರೆ. ಏನಂತ ನೋಡಿ, ಶಬ್ದ ಶಬ್ದ ಅಂದರೆ ಆಗಮ, ಆಗಮ ಕೂಡ ಇದೆ. ಸಹ ಯಹ ಏತತ್ ಏವಂ ವಿತ್, ದೇವರನ್ನು ಈ ರೀತಿ ತಿಳ್ಕೊಂಡಿದ್ದಾನೆ. ಏವಂ ಮನ್ವಾನಃ, ಇದು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಏವಂ ಪಶ್ಯನ್, ಚೆನ್ನಾಗಿ ನೋಡಬೇಕು. ಮತ್ತು ನಕಾಮಚರಿತಂ ಚರೆ, ಅಲ್ಲಿ ಮೊದಲೇನು ಹೇಳಿದರು, ಕಾಮಚಾರಿ ಭಾವ ಕಾಮಚಾರನಾಗ್ಬೋದು ಅಂತ. ಈಗ ಹೇಳ್ತಾರೆ ಕಾಮಚಾರಿ ಆಗಬಾರ್ದು ಅಂತ ಹೇಳ್ಬಿಟ್ಟು ವಿರೋಧ ಬಂತು ಇದಕ್ಕೆ. ಕಾಮಚಾರಿ ಆಗ್ಬೋದು ಅಂತ ಅಲ್ಲಿ ಅಪ್ರೋಷ್ಟ ಜ್ಞಾನಿಗಳು ಕಾಮಚಾರಗಳಾಗ್ಬೋದು ಅಂತ ಹೇಳಿದರು. ಇಲ್ಲೇ ಹೇಳ್ತಾರೆ ಕಾಮಚಾರಿ ಆಗಬಾರ್ದು ಅಂತ ಹೇಳ್ತಾರೆ. ಏನರ್ಥ, ವಿರೋಧ ಏನು, ಯಾಕೆ ಪರಿಹಾರ ಮಾಡಬೇಕಾದನ್ನ? ಅಲ್ಲಿ ಕಾಮಚಾರಿ ಆಗ್ಬೋದು, ಹೇಳಿದ ಕೆಲಸಗಳು ಯಾವ್ದು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಬಿಟ್ಟ ಕೆಲಸ ಮಾಡಲೇಬಾರ್ದು, ವಿರೋಧ ಬರಲಿಲ್ಲ. ಏನು ಬೇಕಾದ್ರೂ ಕೇಳಿ ಬಡಿಸಿದ್ರೊಳಗೆ ಅಂದರೆ ಹಾಗೋ ಹಾಗೆ. ಅದು ಹೇಳಿದೆ ಸುಮ್ಮನೆ ಕೇಳಿಬಿಟ್ರೆ ಏನಾಗ್ತಿತ್ತಾಗ, ಮಂಡಿಗೆ ಹಾಕಿ ಅಂದ್ಬಿಡ್ತಿದ್ದ. ಹಾಕಿದ್ರೆ ಶಾಪ ಕೊಡ್ತೀನಿ, ಏನು ಮಾಡೋಕ್ಕಾಗ? ಅದಕ್ಕೊಂದು ಮಾತಿದೆ, ಒಂದು ಬಡಿಸೋಕ್ಕಿಂತ ಮುಂಚೆ ಯಾಕೆ ಬಡಿಸ್ಬೇಕು ಅಂದರೆ ಮಾಡಿದ್ದೆಲ್ಲ ಬಡಿಸ್ಬೇಕು ಫಸ್ಟು. ಯಾಕೆ ಗೊತ್ತಾ, ಅದರಲ್ಲಿ ಆಮೇಲೆ ಏನು ಬೇಕಾದ್ರೆ ಇದು ಅದರಲ್ಲಿ ಕೇಳಿ ಅಂತ ಅರ್ಥ. ಮೆನ್ಯೂ ಕೊಡ್ತಾರಲ್ಲ ಹಾಗೆ, ಅದು ಮೆನ್ಯೂ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಬಡಿಸಿ ತೋರಿಸ್ಬೇಕು. ಅದು ಅವ್ರಿಗೆ ಇದರಲ್ಲಿ ಏನೇ ಬೇಕು ನೋಡೋದಿಲ್ಲ ಅಂತ ಅರ್ಥ. ಅಲ್ಲಿ ಅದು ಕಾಮಚಾರ ಗೊತ್ತಾಗ್ತದೆ. ತಲೆ ತೋಚಿದ್ದು ಒಳ್ಳೆಯದಾಗಿದ್ದರೂ ಕೇಳಬಾರ್ದು. ಇಲ್ಲಿದ್ದ ವಿಹಿತಕ್ಕೆ ಎಷ್ಟೋ ಅಷ್ಟೇ. ಇವೆಲ್ಲ ಗೊತ್ತಿದ್ರೆ ಭಾಷೆಗೆ ಯಾತಕ್ಕೆ ಜನ ಇದೆಲ್ಲ ಹೇಳೋದಿಲ್ಲ ಅಂದರೆ ತಾವು ಸಿಕ್ಕಾಕೊಬಿಟ್ರೆ ಕಷ್ಟ ಅಂಥೇಳಿ ಆದಷ್ಟು ಏನು ಮಾಡೋದಿಲ್ಲ, ಅದನ್ನ ಲೂಪ್ ಫೋರ್ಸ್ ಹೇಳೋದಕ್ಕೆ ಹೋಗೋದಿಲ್ಲ. ಅದನ್ನು ತಮ್ಮ ಗಾಢಾಗಿ ಉಪಯೋಗಿಸ್ಬಿಡ್ತಾರೆ, ಮಾಡಬಾರ್ದು. ಅಥ ಇತಿ ಅಲ್ಪ ಫಲತ್ವಂ ಸೂಚಯತಿ. ಇಲ್ದವರು ಏನಾಗುತ್ತೆ ಅಂದರೆ ಅವರಿಗೆ ಮೋಕ್ಷ ಗ್ಯಾರಂಟಿ ಆದರೂ ಕೂಡ, ಮೋಕ್ಷ ಗ್ಯಾರಂಟಿ ಹೇಳಿದರೆ ನಿಜಾನೇ ಅಲ್ಪ ಫಲ ಸಿಗುತ್ತೆ, ಅಂದರೆ ಪೂರ್ಣ ಫಲ ಸಿಗೋದಿಲ್ಲ, ಆನಂದ ಹ್ರಾಸಾದಿಗಳಾಗುತ್ತೆ ಅಂತ ಅರ್ಥ. ಇದರ ದೋಷ ಬಂದುಬಿಟ್ರೆ ಏನಾಗೋದಿಲ್ಲ, ಪೂರ್ತಿ ಫಲ ಬರೋದಿಲ್ಲ. ಎಷ್ಟೊತ್ತು ಪ್ಲಸ್ ಮೈನಸ್ಗೆ ಮಾರ್ಕ್ ಕಳ್ಕೊಂಡ್ಬಿಡ್ತಾನೆ. ಈ ಸಿ ಇ ಟಿಯಲ್ಲೆಲ್ಲ ಏನು ಮಾಡ್ತಾರೆ, ಡಬಲ್ ಮೈನಸ್ ಆಗುತ್ತೆ ಅವನಿಗೆ. ಅಲ್ಲಿ ಮಾರ್ಕ್ ಬರೋದಿಲ್ಲ, ಬಂದು ಮಾರ್ಕ್ ಕಡಿತಾರೆ, ಮೈನಸ್ ಬೇರೆ ಮಾಡ್ತಾರೆ. ಆ ಥರ ಆಗುತ್ತೆ. ಎಂದು ಕೂಡ ಹಾಗಾಗಬಾರ್ದು. ಯಾರಿಗೆ ನಮಗೆ ಗೊತ್ತಾಗಲ್ಲ, ಬರೆದು ಪೇಪರ್ ನೋಡಿದ ತಕ್ಷಣ ಗೊತ್ತಾಗ 35 ಬಂದಷ್ಟು ಎಷ್ಟು ಹೋಯ್ತು ನಮಗೆ, ಈಗ 65 ಮಾರ್ಕ್ ಹೋಗಿದೆ ಅಂತ ಅರ್ಥ. ಗೊತ್ತಾಗುತ್ತಲ್ಲ ನಮಗೆ ಕಡಿಮೆ ಅಂತೇಳಿ. ಆ ರೀತಿ ಗೊತ್ತಾಗೇ ನಮಗೆ ತೃಪ್ತಿ ಆಗಿಬಿಡುತ್ತೆ ನೋಡೋದಕ್ಕೆ, ಸರಿಯಲ್ಲ. ಅತ ಇತಿ ಅಲ್ಪ ಫಲತ್ವಂ ಸೂಚಯತಿ ನಾ ನಿಷಿದ್ಧಾರಿ ವರ್ತೇತ ಪೂರ್ಣಜ್ಞಾನ ಫಲಿಚ್ಛೆಯ ಇತಿ ಪಾತ್ರ. ನೋಡಿ ಎಷ್ಟು ಇಂಪಾರ್ಟೆಂಟ್. ಅವ ನಮಗೆ ಏನಿಸುತ್ತೆ ಅಂದರೆ ಹೋಲಿಬಿಟ್ರೆ ಎಷ್ಟು ಬುಕ್ಸ್ ಅಂತ ಆಗುತ್ತಾ ಸಾಕು ಅಂತಂದರೆ ಆಗನಿಸುತ್ತೆ. ಬಟ್ ಅವನು ಅಧಿಕಾನಂದವನ್ನು ಎಷ್ಟು ದಿವಸ ಮಿಸ್ ಮಾಡ್ಕೋತಾನೆ, ಫಾರ್ ಎವರ್. ಅವಾಗ ಏನಿಸುತ್ತೆ, ಸ್ವಲ್ಪ ಲಾಸ್ ಆಗಲಿಲ್ಲ, ಎಷ್ಟು ಲಾಸ್ ಆಗುತ್ತೋ ಮತ್ತೆ ವಾಪಸ್ ಹೋಗಿಲ್ಲ, ಇಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋ ಚಾನ್ಸ್ ಇಲ್ಲ. ಆದ್ದರಿಂದ ಫಾರ್ ಎವರ್ ನ್ಯೂನತೆ ಬಂದ್ಬಿಡು. ಅದಕ್ಕೇನು ರಿಸ್ಕ್ ತಗೋತಾನೆ, ಈ ಎರಡೇ ಐತಿ. ಈಗ ಜ್ಞಾನ ಸರಿಯಾಗಿ ಬರಬೇಕು ಅನ್ನೋ ದೃಷ್ಟಿಯಿಂದ ಜ್ಞಾನ ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲ ಕರ್ಮ ಸರಿಯಾಗಿ ಮಾಡಿ ಅಧ್ಯಯನ ಮಾಡಬೇಕು. ಜ್ಞಾನ ಬಂದ ಮೇಲೆ ಆ ಫಲ ಪೂರ್ತಿ ಬರಬೇಕು ಅಂತೇಳಿ ಮತ್ತೆ ಮೇಂಟೈನ್ ಮಾಡಬೇಕು. ಗೊತ್ತಾಯ್ತಾ? ಎರಡು ರೀತಿ ಅವಕಾಶ ಕೊಟ್ಟಿರೋದ್ರಿಂದ ಬಿಡೋ ಅವಕಾಶ ಕೊಡಲೇ ಇಲ್ಲ. ಬಿಡೋ ಅವಕಾಶ ಕೊಡಲಿಲ್ಲ. ಆದ್ದರಿಂದ ತುಂಬ ಜನ ಭ್ರಮಿತಿಯಲ್ಲಿದ್ದಾರೆ. ಏನು ಮಾಡಿ ನಡೆಯುತ್ತೆ ಅಂದರೆ ಅಪಾರ್ಥ ಮಾಡಿಕೊಂಡ್ರು. ಮೋಕ್ಷ ತಪ್ಪೋದಿಲ್ಲ ಅಷ್ಟೇ ಅದಕ್ಕೆ ಅರ್ಥ. ಬಿಡು ಶಿಕ್ಷೆ ಇಲ್ಲ ಅಂತಲ್ಲ. ಪ್ರೊಬೇಷನರಿ ಪೀರಿಯಡ್ ಆದಮೇಲೆ ಏನು ಮಾಡಿದ್ರು ತೆಗೆದಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಏನಂತ ಅರ್ಥ, ಅದಕ್ಕೆ ಸಣ್ಣ ಪುಟ್ಟ ಕಾರಣಕ್ಕೆ ಬರೋದು. ಸಣ್ಣ ಪುಟ್ಟ ಕಾರಣ ಕೊಡೋದು ಇರ್ರೆಗ್ಯುಲರ್ ಮೂದೋಯ್ತು ಅಷ್ಟೇ. ಆ ಕಾರಣ ನಡೆಯೋದಿಲ್ಲ ಅದೆಲ್ಲ. ಅದು ಪ್ರೂವ್ ಮಾಡಬೇಕು ಅವನಿಗೆ. ಇಲ್ಲಿ ಪ್ರೂವ್ ಮಾಡಬೇಕಾಗಿಲ್ಲ, ಭಾಳ ಸ್ವಲ್ಪ ಕಾರಣ ಕೊಟ್ಟರು ಸಾಕು. ಯಾಕೆ ಇರೋದೇ ಟ್ರೈನಿಂಗ್. ಆದ್ದರಿಂದ ಸೀರಿಯಸ್ನೆಸ್ ಇರೋದಿಲ್ಲ, ಅಲ್ಲಿರುತ್ತೆ. ಆ ದೃಷ್ಟಿಯಲ್ಲಿ ನಮ್ಮೆಲ್ಲ ಎಲ್ಲೋ ಕೆಲವು ಮಾತು ಕೇಳಿಬಿಟ್ಟು ಏನು ಮಾಡಿಬಿಡ್ತೇವೆ ನಾವೀಗ. ಎಂದು ಫಸ್ಟ್ ಟೈಮ್ ಉಪನ್ಯಾಸಕ್ಕೆ ಹೋಗಿದ್ದ ಕೇಳಿಬಿಟ್ಟ ಜ್ಞಾನಿಗೆ ಲೇಪ ಇಲ್ಲ ಅಂತೇಳಿ. ಅವ್ರು ಯಾವ ಜ್ಞಾನಿ ಅಂತ ಗೊತ್ತಾಗಲಿಲ್ಲ. ಅಪ್ರೋಷ್ ಕೂಡ ಹೇಳಿ ಬರೀ ಜ್ಞಾನಿಗಳಿಗೆ ಅಂದ್ಬಿಟ್ರು. ಮನೆಗೆ ಹೋದ, ಯಾವುದೋ ಜ್ಞಾನ ಬಂತು, ನ್ಯೂಸ್ ಪೇಪರ್ ಜ್ಞಾನ ಬಂತು, ಎಲ್ಲ ಬಿಟ್ಬಿಟ್ಟ. ಹಾಗಾಗಿಬಿಟ್ಟಿದೆ ಅವರು. ಅದಕ್ಕೇನೆ ರೆಗ್ಯುಲರ್ ಆಗಿರಬೇಕು. ಹಿಂದೆ ಯಾವುದೋ ಹೇಳಿರ್ತಾರೆ, ಮುಂದೆ ಬಂದಿರೋದಿಲ್ಲ. ಕೆಲವು ವಿಷಯ ಮುಂದೆ ಬರುತ್ತೆ, ಹಿಂದೆ ಹೇಳಿರೋದಿಲ್ಲ. ಅದಕ್ಕೇನೆ ಪೂರ್ಣತೆ ಬರಬೇಕು. ಅದಕ್ಕೆ ಒಳ್ಳೊಳ್ಳೆ ಕೋರ್ಸ್ಗಳಿಗೆ ಮಿಸ್ ಆದರೂ ಕೂಡ ಮಾರ್ಕ್ಸ್ ಕಳೀತಾರೆ ಅವರು. ಅಟೆಂಡೆನ್ಸ್ ಕೂಡ ಯಾವುದಕ್ಕೆ ಕೌಂಟ್ ಆಗುತ್ತೆ, ಮಾರ್ಕ್ಸಿಗೆ. ಯಾಕಂದರೆ ಸೀರಿಯಸ್ ದೊಡ್ಡ ಕೆಲಸ ಮಾಡ್ತಿರ್ತಾರೆ. ಆದ್ದರಿಂದ ಆ ಒಂದು ಗ್ಯಾಪ್ ಏನು ಮಾಡ್ಬೋದು, ಅವರನ್ನು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ಬೋದು.
ಅದು ಅಟೆಂಡೆನ್ಸ್ ರೆಗ್ಯುಲರ್ ಇರೋದು ಕೂಡ ಯಾವುದಕ್ಕೆ ಕಾರಣ ಆಯ್ತು ಈಗ ಅದು ಉದ್ಧಾರಕ್ಕೆ. ಅದು ಅನಿವಾರ್ಯವಲ್ಲದ ಹೊರತು ಅಂತ ಅಂಡರ್ಸ್ಟುಡ್ ಅದಕ್ಕೆ. ಆ ಅರ್ಥದಲ್ಲಿ ನಾನು ನಿಷಿದ್ಧಾನಿ ವರ್ತೆ ಒಂದ್ರ ಮೇಲೆ ದೊಡ್ಡ ಥೀಸಿಸ್ ಆಗುತ್ತೆ ಗೊತ್ತಾಯ್ತಾ. ಅಪ್ರೋಷ್ಠಗ್ರಾಮಿ ಕರ್ಮದ ಬಗ್ಗೆ ಎಷ್ಟು ವಿಚಾರ ಆಯಿತು ಪಾದದಲ್ಲಿ ಬಂದಿದೆ ಯೋಚನೆ ಮಾಡಿ. ಅದಕ್ಕೆ ಏನು ಅನ್ಸತ್ತೆ ಇಟ್ಟಿರೋದಕ್ಕೆ ಜ್ಞಾನಪಾದ ಉಪಾಸನ ಪಾದ ಮುಗೀತು. ಜ್ಞಾನಪಾದಕ್ಕೆ ಎಷ್ಟು ಶಕ್ತಿ ಇದೆಯೋ ಇಷ್ಟೆಲ್ಲ ರೂಲ್ಸ್ ಇದೆ. ಎಷ್ಟು ರೂಲ್ಸ್ ಓದ್ಕೊಂಬನ್ನಿ ಅಂತಾರಲ್ಲ ಅಷ್ಟಿದೆ. ಅಥ ನಾ ನಿಷಿದ್ಧಾನಿ ವರ್ತೇತ ಪೂರ್ಣಜ್ಞಾನ ಫಲೇಚ್ಛೆಯ. ಪೂರ್ಣಜ್ಞಾನ ಬರಬೇಕು, ಅದೇ ಫಲ ಆಗಬೇಕು ಅನ್ನೋ ದೃಷ್ಟಿ. ಪೂರ್ಣ ಜ್ಞಾನ ಪೂರ್ಣ ಫಲ. ಪೂರ್ಣ ಜ್ಞಾನ ಅಂಬೋದು ಜ್ಞಾನ ಬರೋಕ್ಕಿಂತ ಮುಂಚೆ ಹೇಳಿದ ಮಾತು. ಪೂರ್ಣ ಫಲ ಅಂಬೋದು ಆಮೇಲೆ ಹೇಳಿದ ಮಾತು. ಆಮೇಲೂ ಕೂಡ ಕರ್ಮಾಚರಣೆ ಮಾಡೋದು ಒಂದು ಅಡ್ವಾಂಟೇಜ್ ಇದೆ. ಜ್ಞಾನ ಪರ್ಫೆಕ್ಷನ್ ಬರುತ್ತೆ ಆ್ಯಕ್ಚುಲಿ. ಸೊ ಮುಂದೆ ಮುಕ್ತಿ ಆನಂದ ವೃದ್ಧಿಗೂ ಕಾರಣ ಆಗೋದ್ರಿಂದ ಕೆಲಸ ಮಾಡ್ತಿದ್ದವರು ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ ಮಾಡಿದ್ರೆ ಏನು ಮಾಡ್ತಾರೆ, ಅವನಿಗೆ ಜ್ಞಾನ ವೃದ್ಧಿ ಆಯಿತು, ಅದರಿಂದ ಸಂಬಳನೂ ಜಾಸ್ತಿ ಮಾಡ್ತಾರೆ ಜ್ಞಾನ ವೃದ್ಧಿಗೋಸ್ಕರ. ನಾನು ನಿಷಿದ್ಧಾನಿ ಅಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪಾಪವೃದ್ಧಿ ಯೋಚನೆ ಮಾಡಲ್ಲ. ಪಾಪವೃದ್ಧಿ ಮಾಡಿದಾಗ ಏನು ಮಾಡಬೇಕಾಗತ್ತಾಗ ಡಿಸ್ಮಿಸ್ಸು ಮಾಡಬೇಕಾಗತ್ತೆ, ಅದು ಮರ್ತು ಬಿಡ್ತಾರೆ. ಪೂರ್ಣಜ್ಞಾನ ಫಲೇಚ್ಛೆ ಅರೆ ಬರೆಯ ಬೋಧನೆಯಿಂದ ಹಾಗಾಗೋದು. ಅರೆ ಬರೆಯ ಓದುಗಳು ಅವೆಲ್ಲ ಕೂಡ ಬಂಧಕವು ಮಾಡಿ ವಿಶೇಷವಾಗಿ ತಿಳಿದ್ರೆ ಮಾತ್ರ ಸಾಧ್ಯ. ಅಲ್ಲಿಗೂ ಡೌಟ್ ಬಂದಾಗ ಏನು ಮಾಡಬೇಕು, ಒಬ್ಬನ ಕೇಳಬೇಕೆ ಹೊರತು ತಾನೇ ಅಶ್ಯೂಮ್ ಮಾಡ್ಕೋಬಾರ್ದು. ಓಂ ಈ ತತ್ವಾಚ್ಯ ಆಶ್ಚರ್ಯಕರ್ಮಾಪಿ ಈ ಒಂದು ಸೇರಿಸಿದ್ರು. ಮತ್ತೆ ಅಂತೂ ನೀವು ಏನೋ ಹೇಳಿಬಿಟ್ರಿ, ಆಯ್ತು ಬಿಡಿ ಸತ್ಯಮದ ಧರ್ಮಚಾರ ಮಾಡ್ಕೊಂಡಿರ್ತೀವಿ ಅಂದರೆ ಸಾಲದು. ವರ್ಣಧರ್ಮ ಆಶ್ರಮ ಧರ್ಮನೂ ಪಾಲನೆ ಮಾಡಬೇಕು. ಯಾರು ಒಬ್ಬರು ಇವೆಲ್ಲ ಮಹಾಭಾರತ ಭೀಮಸೇನ ಯಾರ ಕಥೆ ಅದು? ಸೂಪರ್ ಜ್ಞಾನಿಯ ಕಥೆ ಅದು. ಆದರೂ ನಿಷಿದ್ಧ ಮಾಡಿದರೆ ಅವರು ಮಾಡಲಿಲ್ಲ. ಹನುಮಂತನ ಕಥೆ ಅದೇನೆ, ಬರೀ ಜ್ಞಾನಿಗಳ ಕಥೆ ಅಲ್ಲ ಅದು. ಉಳಿದವರು ಜ್ಞಾನಿಗಳೇ, ಅದು ಕೂಡ ತಪ್ಪಲಿಲ್ಲ. ತಪ್ಪಿದ್ದಕ್ಕೆ ಪನಿಷ್ಮೆಂಟ್ ಆಗಿದೆ ಅವರಿಗೆ, ಅಲ್ಲೇ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಎಂದು ದುರ್ಲಾಭ ಪಡಿಬಾರ್ದು ಅಂತ ಹೇಳಿ. ನಾವು ಸುಮ್ಮನೆ ಓದಿಬಿಟ್ಟಾಗ ಏನಾಗುತ್ತೆ, ಹಾಗಂತಾರೆ ಹೀಗಂತಾರೆ ಗೊತ್ತಾಗಲ್ಲ. ಪರವಿದ್ಯೆ ಆದ್ದರಿಂದ ಏನು ಮಾಡಿಬಿಡ್ತೀವಿ ಎಲ್ಲ ಪರ್ಫೆಕ್ಟಾಗಿ ಅಮೆಂಡ್ ಮಾಡ್ತಾರೆ, ಕ್ಲಾರಿಟಿ ಕೊಟ್ಟು ತಿಳಿಸ್ಬಿಡ್ತಾರೆ ವಿಷಯ. ಅದಕ್ಕೆ ಪರವಿದ್ಯೆ ಪೂರ್ಣ ವಿದ್ಯೆ. ವಿಹಿತತ್ವಾಚ್ಯ ಆಶ್ರಮ ಕರ್ಮ ಅಪಿ ನ ಕೇವಲ ನಿಷಿದ್ಧಾಕರಣೇನ ಪೂರ್ಯತೆ ಕರ್ತವ್ಯಂಚ ವರ್ಣಾಶ್ರಮ ವಿಹಿತಂ ಕರ್ಮ ಅಪಿ ಹಾಕಿದ್ರಿಂದ ವಿಹಿತತ್ವಾಚ್ಯ ಆಶ್ರಮ ಕರ್ಮ ಅಪಿ. ಸೊ ವರ್ಣಕರ್ಮ ಎಲ್ಲ ಸೇರಿಬಿಡುತ್ತೆ. ವರ್ಣಕರ್ಮದ ಜೊತೆಗೆ ಅದನ್ನೂ ಮಾಡಬೇಕು ಅಂತೇಳಿ ಇವೆಲ್ಲ ಮಾಡಿರಬೇಕು ಅಂತ ಅರ್ಥ. ಪಶ್ಯನ್ನಪಿ ಮಮಾತ್ಮಾನಂ ಕುರ್ಯಾತ್ ಕರ್ಮ ಅವಿಚಾರಯನ್ ಮದ ಯದಾತ್ಮನಃ ಸುನಿಯತಂ ಆನಂದೋತ್ಕರ್ಷಮಾಪ್ನುಯಾತ್. ಎಷ್ಟು ಕ್ಲಿಯರ್ ವಾಕ್ಯ ನೋಡಿ. ಆನಂದ ಬಂದ ಮೇಲೂ ಕೂಡ, ಮೋಕ್ಷ ಗ್ಯಾರಂಟಿ ಗೊತ್ತಾದ ಮೇಲೂ ಕೂಡ ಸರಿ ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು. ಯಾತಕ್ಕೆ ಅಂದರೆ ಆನಂದೋತ್ಕರ್ಷಮಾಪ್ನುಯಾತ್, ಆನಂದ ಉನ್ನಾಹಕ್ಕೋಸ್ಕರ ಮಾಡಲೇಬೇಕು ಅಂತ ಹೇಳ್ತಾರೆ. ಇತಿ ಎಷ್ಟೋ ಸತ್ಯ ಹಾಗಾಗತ್ತೆ. ಪ್ರಮೋಷನ್ ಕೆಲವೆಲ್ಲ ಯಾವುದೋ ಡಿಪಾರ್ಟ್ಮೆಂಟ್ಗಳು ಪಾಸ್ ಮಾಡೋದಿಲ್ಲ, ಅಲ್ಲಿ ಪ್ರಮೋಷನ್ ಇಲ್ಲ. ಪ್ರಮೋಷನ್ ಇಲ್ಲದೆ ಹೋದ್ರೆ ಪ್ರಮೋಷನ್ ಇಲ್ಲದೆ 5-6 ವರ್ಷ ಸರ್ವಿಸ್ ಮಾಡಿದ, ಒಂದು ಅಷ್ಟು ಇನ್ಕ್ರಿಮೆಂಟಿಗೆ ಮಿಸ್ ಆಯಿತು, ಪ್ರಪೋರ್ಷನೇಟ್ ಪೆನ್ಷನ್ಗೆ ಮಿಸ್ ಆಯಿತು, ಫ್ಯಾಮಿಲಿ ಪೆನ್ಷನ್ನು ಮಿಸ್ ಆಯಿತು. ಎಷ್ಟು ಡೆವಲಪ್ ನೋಡೋದಕ್ಕೆ ಏನದು ಒಂದು ಕಂಡ್ರೆ ಅಷ್ಟೆಲ್ಲ ಸೀರೀಸ್ ಬಂದುಬಿಡುತ್ತೆ. ಎಂದು ಕೂಡ ಏನು ಕಳ್ಕೊಬಾರ್ದು, ಆನಂದ ಉನ್ನಾಹ ಕಳ್ಕೊಬಾರ್ದು ಅಂತಿದ್ರೆ ಜ್ಞಾನೋತ್ತರ ಕಾಲದಲ್ಲೂ ಕೂಡ ಅಪ್ರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಏನು ಮಾಡಬೇಕು, ಅವರು ಸರಿಯಾಗೇ ಮಾಡಬೇಕು. ಈಚೆ ಕೌಶಾರವಶ್ರುತೋ ವಿಹಿತತ್ವಾಚ್ಯ, ಕೌಶಾರವಶ್ರುತಿ ವಿಹಿತ ಮಾಡಿರೋದರಿಂದ ಅಪಿಶಬ್ದೋ ವರ್ಣಧರ್ಮ ಸಮುಚಿ ಇದೆಲ್ಲ ಇಟ್ಕೊಂಡು ಆಚಾರ್ಯರು ಕುರು ಹುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದವಿನಮ್ರಜ್ಞ ಇಷ್ಟು ಸೂತ್ರ ಗೊತ್ತಿದ್ರೆ ನಿಯತಂಗೆ ಅರ್ಥ, ನಿಜಂಗೆ ಅರ್ಥ, ಕುರು ಹುಂಕ್ಷ ಇವೆಲ್ಲದಕ್ಕೆ ಅರ್ಥ ಆಗುತ್ತೆ. ಅದಿಷ್ಟು ಅನುಸರಿಸಿ ಹೇಳಿದ್ದಕ್ಕೆ ಸ್ತೋತ್ರ ರೂಪದಲ್ಲಿ ಹೇಳೋದಕ್ಕೆ ಬರುತ್ತಾಗ. ಒಂದು ಸ್ತೋತ್ರ ರೂಪದ ನಿತ್ಯ ಜ್ಞಾಪಕ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ, ಇಲ್ಲದವ್ರಿಗೆ ಆಗ್ತಿರ್ಲಿಲ್ಲ. ಸ್ತೋತ್ರ ಅಂದರೆ ಏನು, ನಮ್ಮ ಸಾಧನೆಯಿಂದ ಇನ್ನೂ ಕ್ಲಿಯರ್ ಮಾಡ್ಕೋಬೇಕು. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಏನೇನಾಗುತ್ತೆ ಎಂಬುದನ್ನು ಬಿಟ್ಟರೆ ಏನಾಗುತ್ತೆ ಅದನ್ನು ತಿಳಿಸ್ತಾರೆ ನಾಳೆ. ಇದು ಮುಗಿತಲ್ಲ, ಆ ಥರವನ್ನ ಮುಗಿಸ್ಬೇಕು. ಆ ಥರ